ಆತ್ಮೀಯ ಎಲ್ಲ ಬಂಧುಗಳಿಗೆ ಮಹಾಶಿವರಾತ್ರಿ ಶುಭಾಶಯಗಳು. ಇವತ್ತು ಪಾಶಾಪುರದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸೇವಾ ಸಮಿತಿ ಅಂಥೇಳಿ ಉದ್ಘಾಟನೆ ಆಗಿದೆ ಮತ್ತು ಅದರೊಂದು ವೆಬ್ಸೈಟ್ ಕೂಡ ಉದ್ಘಾಟನೆ ಆಗಿದೆ. ಇದರ ಉದ್ದೇಶ ಇಷ್ಟೇ, ನಮ್ಮ ಪಾಶಾಪುರ ಐತಿಹಾಸಿಕವಾಗಿರ್ತಕ್ಕಂಥ ನಾಡು. ಈ ನಾಡಿನಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವಸ್ಥಾನ ಹಲವಾರು ವರ್ಷಗಳ ಒಂದು ಪುರಾತನ ಇತಿಹಾಸ ಇದೆ. ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂಥ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶದಿಂದ ಈ ಸೇವಾ ಸಮಿತಿ ಹುಟ್ಟುಕೊಂಡಿದೆ. ಅದರ ಜೊತೆಯಾಗಿ ಸಾರ್ವಜನಿಕ ರಂಗದಲ್ಲೂ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಬೇಕು. ಅದು ಆರೋಗ್ಯ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಸಾಮಾಜಿಕ ಇರ್ಬೋದು. ಎಲ್ಲ ನಿಟ್ಟಿನಲ್ಲಿ ಇನ್ನು ಮುಂಬರುವಂಥ ದಿವಸಗಳಲ್ಲಿ ಹಲವಾರು ಯೋಜನೆಗಳನ್ನು ಈ ಸೇವಾ ಸಮಿತಿ ಯುವಕರು ಎಲ್ಲರೂ ಹಮ್ಮಿಕೊಂಡಿದ್ದಾರೆ. ಇದರ ಜೀರ್ಣೋದ್ಧಾರಕ್ಕಾಗಿ ನಾವೆಲ್ಲರೂ ಕೂಡ ಸಾರ್ವಜನಿಕರಲ್ಲಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಸಾಕಷ್ಟು ಖರ್ಚುಗಳು ಇರೋದರಿಂದ ತಾವು ಸಹಾಯ ಸಹಕಾರ ನೀಡಿ ಈ ಒಂದು ಜೀರ್ಣೋದ್ಧಾರಕ್ಕೆ ತಾವುಗಳು ಕೂಡ ಸಹಾಯ ಸಹಕಾರ ನೀಡಬೇಕು ಅಂತ ಹೇಳಿ ಸೇವಾ ಸಮಿತಿಯ ಪರವಾಗಿ ಕೇಳ್ಕೊಳ್ತಾ ಮತ್ತೊಮ್ಮೆ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಹೇಳಿ ಈ ಒಂದು ಅದ್ಭುತ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಇದು ಕಾರ್ಯ ಪ್ರವೃತ್ತಿ ಪೂರ್ಣವಾಗ್ತದೆ ಅಂತಕ್ಕಂಥ ಮಾತಿನಲ್ಲಿ ಎಲ್ಲ ಜನರಲ್ಲಿ ನಾನು ಮನವಿ ಮಾಡಿಕೊಂಡು ಈ ಪಾಶಾಪುರದ ನಮ್ಮ ಹುಟ್ಟೂರಿನ ಜನ ಎಲ್ಲೇ ಇದ್ದರೂ ಸಹಿತ ಅವರು ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಇದು ಉಚಿತ ಆರೋಗ್ಯ ಶಿಬಿರ ಯಾವ್ಯಾವ ಒಂದು ಸ್ವಲ್ಪ ಯಾವ್ಯಾವ ಇದ್ರ ಬಗ್ಗೆ ಚಿಕಿತ್ಸೆ ಮಾಡ್ತಾ ಇದ್ದಾರಲ್ಲ. ಇದೇ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕೂಡ ಇದೆ. ನಮ್ಮ ಗೋಕಾವಿ ನಾಡಿನ ಹಾಗೂ ಸುತ್ತಮುತ್ತಲಿನ ಅನೇಕ ವೈದ್ಯರು ಕೂಡ ಜನರಲ್ ಇರ್ಬೋದು ಅಥವಾ ಅವರ BP ಇರ್ಬೋದು, ಶುಗರ್ ಇರ್ಬೋದು, ಮತ್ತು ಹಲವಾರು ರೋಗಗಳಿಗೆ ಇಲ್ಲಿ ಉಚಿತವಾಗಿರ್ತಕ್ಕಂಥ ಶಿಬಿರವನ್ನು ಮತ್ತು ಔಷಧಿಗಳ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಎಲುಬು ಕೀಲುಗಳ ವೈದ್ಯರು ಕೂಡ ಬಂದಿದ್ದಾರೆ. ಮುಂಬರುವಂಥ ದಿವಸಗಳಲ್ಲಿ ಇದು ಪ್ರಾರಂಭ. ಮುಂಬರುವಂಥ ದಿವಸಗಳಲ್ಲಿ ಕೂಡ 2 ತಿಂಗಳಿಗೊಮ್ಮೆ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಕೂಡ ಮಾಡುವಂಥ ಒಂದು ಯೋಜನೆಯನ್ನು ನಮ್ಮ ಸೇವಾ ಸಮಿತಿ ಹಮ್ಮಿಕೊಂಡಿದೆ.